ನಮ್ಮ ಅತ್ತಿಗಂತೂ ಅವ್ರ ಅಕ್ಕ ತಂಗಿಯವರೆಲ್ಲ ಬಂದಿರೋದಕ್ಕೆ ಭಾಳ ಖುಷಿ ಆಗ್ಬಿಟ್ಟೈತೆ ಮಾನು. ನನಗಂಗೆ ನಮ್ಮ ಅಕ್ಕ ಬಂದರೆ ನನಗೂ ಅಷ್ಟೇ ಖುಷಿ ಆಗುತ್ತೋ ಹಂಗೆ ನಮ್ಮ ಅತ್ತೆಗೆ ನೋಡು ಅವ್ರ ಅಕ್ಕ ತಂಗಿಯವ್ರು ಬಂದಿರೋದಕ್ಕೆ ಎಷ್ಟು ಖುಷಿ ಆಗ್ಬಿಟ್ಟೈತೆ. ಅವ್ರ ಅಕ್ಕ ಇರಿಬ್ರು ಬಂದಿರೋದಕ್ಕೆ ಭಾಳ ಖುಷಿ ಪಡ್ತೈತೆ. ಯಾರೇ ಆಗಲಿ ಈ ಹೆಣ್ಮಕ್ಳಿಗೆ ಅಕ್ಕ ತಂಗಿಯವ್ರು ಅಂತಂದ್ರೆ ಅಷ್ಟು ಪ್ರೀತಿ ಇರುತ್ತಲ್ವೇ. ನಾನು ನಮ್ಮ ಅಕ್ಕನ ಮನೆಗೆ ಹೋದ್ರೆ ನಮ್ಮ ಅಕ್ಕನೂ ಅಷ್ಟೇ ಖುಷಿ ಪಡ್ತಾಳೆ, ನಮ್ಮ ಅಕ್ಕ ಇಲ್ಲಿಗೆ ಬಂದ್ರೆ ನಾನು ಅಷ್ಟೇ ಖುಷಿ ಪಡ್ತೀನಿ. ನಮ್ಮ ಸುಗುಣತ್ತೆ ತುಂಬ ಖುಷಿಯಾಗೈತೆ. ನಮ್ಮ ಅರುಣತ್ತೆ ವರುಣತ್ತೆ ಇಬ್ಬರು ಬಂದಿರೋದು. ಅವರು ಏನೂ ಹೇಳಿಲ್ಲ, ಸದ್ಯಕ್ಕೇನು ಮಾತಾಡಿಲ್ಲ. ಇನ್ನು ಇವಾಗಿನ ಬಂದವ್ರೆ, ಅದು ಏನು ಹೇಳ್ತಾರೋ ಏನೋ, ಏನು ನಮ್ಮಪ್ಪ ಏನೋ ಹೇಳ್ಕೊಳ್ಸೈತೋ ಏನೋ ಅಂತ ಅನ್ನಿಸ್ತೈತೆ ನನಗೆ. ಅತ್ತೆ ಎಲ್ಲ ವಿಷಯ ಹೇಳಿರುತ್ತೆ ಸುಗುಣತ್ತೆ, ಎಲ್ಲ ವಿಷಯ ಅವ್ರ ಹತ್ರ ಎಲ್ಲ ಹೇಳಿರುತ್ತೆ ಅಲ್ಲೇನೆ. ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಇವತ್ತು ಕಾಯಿ ಒಬ್ಬಟ್ಟು ಮಾಡೋಣ. ಕಾಯಿ ಒಬ್ಬಟ್ಟು ಮಾಡಿಬಿಟ್ಟು ಸ್ವಲ್ಪ ಪಾಯಸ, ಇದು ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡೋಣ. ಕೋಸುಂಬರಿ ಪಕೋಡ ಈ ಥರ ಎಲ್ಲ ಮಾಡೋಣ. ನಾಳೆ ಇನ್ನೂ 2-3 ದಿವಸ ಇರ್ತಾರೆ, ಭಾನುವಾರ ಗಂಟೆ ಇರ್ರಿ ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತಿತ್ತು. ಅದಕ್ಕೆ ಭಾನುವಾರ ಬೇಕಾದ್ರೆ ನಾನ್ ವೆಜ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಏನಕ್ಕೆ ನಾನ್ ವೆಜ್ ಮಾಡೋಣ ಮನೆಯಲ್ಲಿ, ಕಾಯಿ ಒಬ್ಬಟ್ಟು ಮಾಡೋಣ. ಕಾಯಿ ಒಬ್ಬಟ್ಟು ಮಾಡ್ತೀರಾ ಇವತ್ತು? ಆಹಾ, ನನಗೆ ಕಾಯಿ ಒಬ್ಬಟ್ಟು ಅಂದ್ರೆ ತುಂಬಾನೇ ಇಷ್ಟ ಮಾನು. ಅದಕ್ಕೆ ಕಣ್ರಿ ಅತ್ತೆ, ಭುವಿತ್ಗೆ ತುಂಬ ಇಷ್ಟ. ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾ ಇರೋದು. ಇವತ್ತು ಬೇರೆ ನಮ್ಮ ಅತ್ತೆಯವರೆಲ್ಲ 3 ಜನನು ಬಂದ್ಬಿಟ್ಟವ್ರೆ. ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಮಾತಾಡಿಸಿದ್ರಾ? ಮಾತಾಡ್ಸಿದ್ನಮ್ಮ, ಇವಾಗಿನ ಮಾತಾಡ್ಸ್ಕೊಂಡು ಬಂದೆ. 3 ಜನನು ಕೂತ್ಕೊಂಡು ಮಾತಾಡ್ತಾ ಇದ್ರು. ಎಲ್ಲ ವಿಷಯ ಹೇಳ್ತೈತೆ ಅನ್ಸುತ್ತೆ. ಅಜ್ಜಿ ಎಲ್ಲಾರ್ಗು ಎಲ್ಲ ವಿಷಯ ಹೇಳುತ್ತೆ. ನೀನು ಅಜ್ಜಿ ಅಂತಲೇ ಕರಿ, ಸುಗುಣಜ್ಜಿ ಅಂತಲೇನೆ, ಅತ್ತೆ ಅಂತ ಯಾಕೆ ಕರಿತೀಯಾ? ಅಲೆ ಹಂಗೆ ಕರಿಯಕ್ಕೆ ಬರಲ್ಲ ಬಿಡು. ಅಲ್ಲೇ ಮುಂಚೆಯಿಂದಲ್ಲ ಅವ್ರು ಹೆಂಗೆ ಕರೆದವ್ರು, ಅವ್ರು ಹೆಂಗೆ ಕರಿಬೇಕು ಅನ್ಸುತ್ತೆ ಹಂಗೆ ಕರೆಯೋದು. ನಾವು ಹೊಸ್ದಾಗೆ ಈಗ ಚಿಕ್ಕವರಿಂದಲೂ ಅವ್ರ ಅತ್ತೆ ಅತ್ತೆ ಅಂತಲೇ ಕರೆದಿರೋದು. ಸುಗುಣತ್ತೆ ಹೆಂಗು ಅವ್ರ ಅಪ್ಪರ ಅಕ್ಕ ಅಂದಮೇಲೆ ಅತ್ತೆ ಅಂತಲೇ ಕರಿಬೇಕು. ಅದು ಆಲೆ ಅಭ್ಯಾಸ ಆಗಿರುತ್ತೆ, ಚಿಕ್ಕವರಿಂದ ಹಂಗೆ ಕರೆದಿರ್ತಾರೆ. ಇವಾಗ ಸಡನ್ನಾಗಿ ಬೇರೆ ಥರ ಕರಿ ಅಂತಂದ್ರೆ ಅದು ಆಲೆನೇ ಒಂಥರ ಏನೋ ಬೇರೆ ಥರ ಫೀಲ್ ಆಗುತ್ತೆ. ಆ ಥರ ಕರಿಯೋಕ್ಕಾಗಲ್ಲ ಬಿಡು. ಕರೆದ್ರೆ ಏನಾಗಲ್ಲ, ಅತ್ತೆನೇ ಆಗ್ಬೇಕಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಮಾತಾಡ್ತಾ ಇದ್ದಾರೆ, ಬನ್ನಿ. ಅಲ್ಲೇ ಅಡುಗೆ ಶುರು ಮಾಡ್ತೀಯ ಅಮ್ಮ? ಕಾಯಿ ಏನಾದರೂ ಸುಲ್ಕೊಡ್ಲಾ? ಅತ್ತೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರಲ್ವೇನ ಅತ್ತೆ ಅಡುಗೆ ಮನೆಯಲ್ಲಿ. ಕಾಯಿ ಸುಲ್ಕೊಡೋದಾಗಿರ್ಬೋದು, ಏನಾದರೂ ಹಿಟ್ಟು ಕಲಿಸ್ಕೊಡೋದಾಗಿರ್ಬೋದು, ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರಲ್ವಾ. ನನ್ನ ಮಕ್ಕಳು ಇಬ್ಬರು ಅಷ್ಟೇನೆ. ಅವನಿನ್ನು ಸಣ್ಣನ ಸ್ವಲ್ಪ ಹೋಗಮ್ಮ ಅಂತಾನೆ, ಇವನು ನಾನು ಚಪಾತಿ ಬೇಯಿಸಿದ್ರೆ ಚಪಾತಿ ಉಜ್ಜಿದ್ರೆ ಬೇಯಿಸ್ತಾನೆ, ಎಲ್ಲ ಮಾಡ್ಕೊಡ್ತಾನೆ. ನಮ್ಮ ಭುವಿತು ಅಡುಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಈ ಥರ ನೋಡಿ ಹೆಣ್ಮಕ್ಳು ಕಲಿಬೇಕು, ಅಲ್ಲ ಗಂಡು ಮಕ್ಕಳು ಬೇರೆಯವರು ಯಾರಾದರೂ ಕಲಿಬೇಕು. ಆ ಥರ ಮಾಡ್ತಾನೆ ನನ್ನ ಮಗ ಕೆಲಸನ ಅಡುಗೆ ಮನೆಯಲ್ಲಿ. ಹಿಟ್ಟು ಕಲಿಸ್ಕೊಡ್ತಾನೆ, ಕಾಯಿ ತೂರು ಕೊಡ್ತಾನೆ, ಎಲ್ಲ ಹೆಲ್ಪ್ ಮಾಡ್ತಾನಮ್ಮ. ಹಿಂಗೆ ಮಾಡಿದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟು ಸಹಾಯ ಆಗುತ್ತೆ ಗೊತ್ತೇ. ಹಿಂಗೆ ಮಾಡ್ತಿದ್ರೆ ಎಷ್ಟೋ ನಮಗೂ ಸ್ವಲ್ಪ ಏನೋ ನಮ್ಮ ಮಕ್ಳು ಮಾಡಿಕೊಟ್ರೆ 9 ಖುಷಿ ಆಗುತ್ತೆ. ಮಾತಾಡ್ತಾನೆ ಗೊತ್ತಾ ಪ್ರವಿ, ಯಪ್ಪ 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 ಇಬ್ರಿಗೊಂದು ದೌಲತ್ ಬಂದೈತೆ ಏನು ಬೇಡ. ಮೊದ್ಲಿಂದೆಲ್ಲ ಮರ್ತು ಬಿಟ್ಟವನೆ ಅವನು. ಹೆಂಗಿದ್ವಿ ಏನು ಮುಂಚೆ ಅನ್ನೋದನ್ನ ಮರ್ತು ಬಿಟ್ಟವನಿ. ಮೊದ್ಲಿಂದೆಲ್ಲ ಮರ್ತವನಿ. ಅಲ್ಲೋ ಇಲ್ಲೋ ಓದ್ಕೊಂಡು, ಅಲ್ಲೋ ಇಲ್ಲೋ ಅಲ್ತ್ಕೊಂಡು, ಅವರು ಇವರು ಓದಿಸಿರೋದು ಕೆಲಸ ತಾಂಡೆ ಅವನಿ. ಯಾರ ಒಟ್ಟಿನಲ್ಲಿ ಎಲ್ಲ ಸಹಾಯ ಮಾಡಿರೋದಕ್ಕೆ ಓದಿರೋದು ಅವನು. ನಾವು ಅವಾಗ ಅವನ್ನ ಓದ್ಲಿ ಅಂತೇಳಿ ಇರೋ ನಮ್ಮ ತಮ್ಮಂತ ನಾವು ಕಷ್ಟ ಬಿದ್ದಿದ್ದೀವಿ. ನಾವು ಕೆಲ್ಸಕ್ಕೆ ಹೋಗಿರೋದೆಲ್ಲ ಕೊಟ್ಟಿದ್ದೀವಿ. ಅದನ್ನು ಹೇಳಲ್ಲ. ಅಯ್ಯೋ ನಾನು ಹೋಗಕ್ಕಿಲ್ಲ. ಅಯ್ಯೋ ಮಧ್ಯದಾಗೆ ಸಾವುಕಾರಕ್ಕೆ ಬಂದರೆ ಜನನ ಹಿಡಿಯೋಕ್ಕಾಗಲ್ಲ. ಮಧ್ಯದಾಗೆ ಸಾವುಕಾರಾಗ್ಬಿಡ್ತಾರೆ. ಈಗೆಲ್ಲ ನಾವೆಲ್ಲ ಅಕ್ಕ ತಂಗಿರು ಚೆನ್ನಾಗಿದ್ದೀವಲ್ಲ, ಎಲ್ಲ ಏನು ಇಲ್ದಂಗೆ ಋತು 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 ಅಂತೇಳಿ ನಾವು ಅವಾಗ ಅವಳಿಂದ ಬೀಳ್ತಿದ್ವಲ್ಲ, ಬರ್ತಾ ಇದ್ವಲ್ಲ, ಎಲ್ಲದಕ್ಕೂ ನಾವಾಗ ಏನು ಇರಲಿಲ್ಲ ನಮ್ಮದು. ಇವಾಗೆಲ್ಲ ನಮ್ಮ ಮೂವರು ಒಂದಿಷ್ಟು ಚೆನ್ನಾಗಿರೋದಕ್ಕೆ ನೀವು ಎಲ್ಲರೂ ಒಳ್ಳೆ ಮನೆ ಕಟ್ಕೊಂಡು ಎಲ್ಲ ಚೆನ್ನಾಗಿರೋದಕ್ಕೆ, ಎಲ್ಲ ಮಕ್ಕಳು ಮರಿ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿರೋದಕ್ಕೆ ಒಟ್ಟುರಿ. ನಮ್ಮ ಇಕ್ಕಿ ಚೆನ್ನಾಗಿರೋದಕ್ಕೂ ಹೊಟ್ಟೆರಿ. ಇವಾಗ ನಮ್ಮ ವೈಷ್ಣವನು ಚೆನ್ನಾಗವಳೆ. ನಮ್ಮ ವೈಷ್ಣು ಚೆನ್ನಾಗಿರೋದಕ್ಕೂ ವೈಷ್ಣು, ನಮ್ಮ ಭೀಮ ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ನನ್ನ ನಳಿಯ ಎಲ್ಲರೂ ಚೆನ್ನಾಗಿರೋದಕ್ಕೆ ಹೊಟ್ಟುರಿ. ಅದಾರ್ಧ ಸಹಿಸ್ಕೊಂಬಕ್ಕಾಗಲ್ಲ. ಅಯ್ಯೋ 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 ಇಲ್ಲದ್ದು ಇದನ್ನು ಮಾಡ್ತಾಳೆ. ನಾನು ಈಗ ಏನೋ ಬಿಡು, ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಈಗ ನನ್ನ ಮಗಳಿಗೆ ಹೋಗಿ ಹೇಳ್ಕೊಡೋದು ನಮ್ಮ ವೈಷ್ಣುಗೆ, ಹಂಗೆಲ್ಲ ಇದನ್ನು ಮಾಡ್ತಾವಳೆ. ಹಿಂಗೆ ಅಂಕ್ಳು ಮಾತಾಡ್ತಾಳೆ ಗೊತ್ತಾ. ಅಯ್ಯೋ ಮಧ್ಯದಾಗೆ ಸಾವುಕಾರಕ್ಕೆ ಬಂದರೆ ಹೆಣ್ಮಕ್ಳನ್ನ ಹಿಡಿಯೋಕ್ಕಾಗಲ್ಲ ಅಂತ ಕೇಳ್ತಾವಳೆ. ಅಲ್ಲ ಇನ್ನು ಇವಾಡ ಅಂತ ಮಾತುಗಳು. ಅದಕ್ಕೆ ನಾನು ನಿಮ್ಮನ್ನು ಕರೆಸಿರೋದು. ಅದೇನು ಸರಿಯಾಗಿ ಕೇಳ್ರಿ ಅವಳನ್ನ ಅಂತ. ಬಂದಿಲ್ಲಿ ಸೇರ್ಕೊಂಡವಳೆ. ಬಂದಿಲ್ಲಿ ಸೇರ್ಕೊಂಡು ಅಣ್ಣ ತಮ್ಮಗಳಿಗೆಲ್ಲ ಜಗಳ ತಂದಿಕ್ಕಿ ಬೇರೆ ಕಳಿಸಿ ಎಲ್ಲ ಹಿಂಗೆ ಮಾಡ್ತಾವಳೆ. ನಾನು ಅದಕ್ಕೆ ನೀವು ಬಂದ ಮಾತಾಡೋಣ ಅಂತ ಸುಮ್ಮನಿದ್ದೆ. ಬನ್ನಿ ಊಟ ಮಾಡಿ ಬನ್ನಿ ಅತ್ತೆ, ಊಟ ಮಾಡಿ ಬರ್ರಿ ಅತ್ತೆ, ತೊಳ್ಕೊ ಬನ್ನಿ, ಊಟ ಮಾಡ್ರಿ, ಆಮೇಲೆ ಮಾತಾಡೋರಂತೆ. ಇರ್ಲಿ ತಡಿಯಮ್ಮ, ನಾವೇ ಆತ ಮಾತಾಡ್ತಿದ್ವಿ ನಿಮ್ಮ ಅಮ್ಮನ ಬಗ್ಗೆ.
ನೋಡು ಯಾಕನಾಗ್ಲಿ ನಾನು ಬರೋಕ್ಕಿಲ್ಲ. ಅಲ್ಲ ನಿಮ್ಮ ಅಪ್ಪಯ್ಯನು ಹಂಗೆ ಅಂತಾನೆ. ಏನು ಮದಿದಾಗ ಸಾವುಕಾರಕ್ಕೆ ಬಂದರೆ ಹೆಣ್ಮಕ್ಳು ನಡಿಯೋಕ್ಕಾಗಲ್ಲ. ಅವ್ನಿಗೇನೇನು ತಡ ಇಲ್ಲ ಸಾವುಕಾರಕ್ಕೆ ಇತ್ತಮ್ಮ. ಮೊದ್ಲಿಂದೆಲ್ಲ ಮರ್ತಾವ್ನಿ. ಅವನು ಹೆಂಗೆಲ್ಲ ಓದ್ಕೊಂಡಿದ್ದ ಅಂಬದ್ನೆಲ್ಲ ನಾವು ಮರ್ತಾವ್ನಿ. ನಾವೇನೋ ಬಿಡು ಇರೋನಪ್ಪಮ್ಮ ಓದ್ಲಿ ಓದ್ಲಿ ಅಂತೇಳಿ ನಾವು ಮೂವರು ಇಬ್ಬರಳು ಅವಾಗ 3 ಜನನು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತೇ. 3 ಜನನು ನಾವು ಕಷ್ಟಪಟ್ಟು ಅವನ್ನ ಓದಿಸಿದೀವಿ. ಅವರು ಇವರು ಸಹಾಯ ಮಾಡ್ಯಾವ್ರು, ಇಲ್ಲ ಅಂತಲ್ಲ. ಅವಾಗೆಲ್ಲ ಚೈತ್ರ ಆಗಿರ್ಬೋದು, ಅವರು ಓದೋಕ್ಕೆಲ್ಲ ಇದು ಮಾಡಿದ್ರು. ಅವರು ಇವ್ರ ತಗೆಲ್ಲ ದುಡ್ಡು ಕಾಸು ಇಸ್ಕೊಂಡು ಅವನು ಓದ್ಕೊಂಡು ಅವನು ಇದ್ದ ತಾನೆ. ಹರ್ಷಭಾವ ಓದಿಸ್ತವಾಗ ಅವರು ಎಲ್ಲ ಲಕ್ಷ್ಮಜ್ಜಿ ಆಗಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ರಮ್ಮ ಓದೋಕ್ಕೆ. ಎಲ್ಲರೂ ಅವಾಗ ಈಗ ಒಂದು ಬುಕ್ಸ್ ಕೊಡ್ಸೋದ್ರಿಂದ ಹಿಡ್ದು ಪೀಚ್ ಕಟ್ಟೋದ್ರಿಂದ ಹಿಡ್ದು ಎಲ್ಲಾನ ಅವರು ಇವರು ಹೆಲ್ಪ್ ಮಾಡಿರೋದೆ ಅಮ್ಮ. ಅದನ್ನು ಮರ್ತವನಲ್ಲ ಅವನು. ಅದನ್ನೆಲ್ಲ ಮರ್ತು ಇವಾಗ ಮಧ್ಯದಾಗ ಸಾವುಕಾರಕ್ಕೆ ಬಂದೈತೆ. ಮಧ್ಯದಾಗ ಏನು ಅವನು ತಡ ಇಲ್ಲ ಸಾವುಕಾರಕ್ಕೆ. ಅದಕ್ಕೆ ನಾನು ನಮ್ಮ ಅಕ್ಕರೆಲ್ಲ ಮಾತಾಡಬೇಕು ಅಂತ ಇವಾಗ ನಮ್ಮ ಅಕ್ಕರನ್ನ ಕರೆಸಿರೋದು. ನಾನು ಸುಮ್ಮನೆ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಇಲ್ಲೇ ಇದ್ರೂ ಒಂದು ದಿವಸ ನಾನು ಬಂದು ಅಕ್ಕ ಸೆನಕ್ಕೆ ಇದೆಯನಕ್ಕ ಅಂತ ಹೇಳಿ ಒಂದು ದಿವಸ ನಾನು ಬಂದು ಅವ್ನು ಮಾತಾಡ್ಸಲ್ವಲ್ಲ. ಎಷ್ಟು ಇದನ್ನು ಮಾಡ್ತಾನೆ ಗೊತ್ತಾ ಅವ್ನು ನಮ್ಮ ಮೇಲೆ. ಇಂಥವೆಲ್ಲ ಮಾಡಿದ್ರೆ ಯಾರು ಸಹಿಸ್ಕೊಂತಾರೆ ಪ್ರೀತಿ? ಬಿಡತ್ಲ ಹೋಗ್ಲಿ. ಸುಮ್ಮನೆ ಏನಕ್ಕೆ ಹಂಗೆಲ್ಲ ಮಾತಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಎಲ್ಲ ಮಾತಾಡಬಾರ್ದು. ಅವಾಗ ನಮ್ದೇನು ಇರಲಿಲ್ಲ. ನಾವು ಗೊತ್ತಿದ್ವಿ ಆಗ್ಲಲ್ಲ ತವ್ರ ಮನೆಗೆ ಬರೋದಕ್ಕೆ. ಅವಾಗೊಂದು ಜಗಳ ಮಾಡ್ಕೊಂಡು ಅಯ್ಯೋ ಅವಾಗೊಂದು ರಂಪ ಆಯ್ತು ಬಿಡು. ನಾವು ಇರಬಾರ್ದು, ನಾವು ನಲ್ಲರಂತೆ ಹೋಗಿ ನಾವು ದುಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಅಂತ ಹೋಗಿ ಇವಾಗ ಕಷ್ಟಪಟ್ಟು ದುಡ್ದು ಚೆನ್ನಾಗಿರೋದಕ್ಕೆ ಒಟ್ಟು ನಮ್ಮ ಮನೆ ಒಳಗೆ ಆಗಲಿ ಯಾವತ್ತು ಬಂದಿಲ್ಲ ಗೊತ್ತಾ. ನಾವೆಷ್ಟು ಕರಿತೀವಿ ಬಾರಮ್ಮ ಬಾರೆ ಋತು ಅಂತ ಕರೆದ್ರು ನಾವು ಗೃಹಪ್ರವೇಶ ಮಾಡಿದ್ವಿ ಮನೆ ಕಟ್ಟು. ಬಂದು ಅವತ್ತು ಬೆಳಗ್ಗೆ ಟೈಮ್ ಬಂದವಳೆ. ಅಲ್ಲ ತಮ್ಮನೆ ಹೆಂಡತಿ ಆಗಿ ಒಂದಿನ ಮುಂಚೆಗೆ ಬಂದು ಎಲ್ಲ ಮಾಡ್ಬೇಕಾ? ನಾವು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀವಿ. ನಾವೇನೇನು 3 ಜನನು ನಾವು ರೊಚ್ಚಿಗೆ ಬಿಟ್ರೆ ಅವಳಿಗೆ ಋತು ಹುಡುಗಾರ ಇಲ್ಲ. ಬೆಳಿಗ್ಗೆ ಬಂದವಳೆ ಇವಳೆ ಪ್ರೀತಿ. ಬೆಳಗ್ಗೆ ಬಂದು ಅವಾಗ ಬಟ್ಟೆ ಸೀರೆ ತಗೊಂಬಂದು ಅವಾಗ ಸೀರೆ ಉಡಿಸಿ ಅದು ಎಂಥದ ಒಂದು 1000 ರೂಪಾಯಿದೊಂದು. ಅದು ಏನೇನು ಚೆನ್ನಾಗಿಲ್ಲ. ಬಿಡು ಎಂತ ತವ್ರ ಮನೆಯವ್ರು ಕೊಡ್ಸಿರೋದಂತ ಹುಡ್ಕೊಂಡಿದೀವಿ. ತವ್ರ ಮನೆ ಸೀರೆ 100 ರೂಪಾಯಿ ಸೀರೆ ಆಗಲಿ ಜರಿಬಾರ್ದು. ಮತ್ತೆ ನಮ್ಮ ಮನೆ ಕಟ್ಟಿರೋದಕ್ಕೆ ಒಟ್ಟು ಹುರ್ಕೊಬಿಟ್ಲು. ಇವರೆಲ್ಲ ನಾವು ಅವಳಿಗಿಂತ ಕೆಳಗಿರ್ಬೇಕು. ಹಂಗೆ ನಮ್ಮ 3 ಜನ ಇವಾಗ ಒಂದು ಸ್ವಲ್ಪ ಇವಾಗ ನಮ್ಮ ಅಕ್ಕ ಏನು ಕಡಿಮೆ ಆಗಿಲ್ಲ. ಇಬ್ಬರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅಕ್ಕ ಏನು ನಮ್ಮ ಮರಣಕ್ಕೂ ಚೆನ್ನಾಗಿ ಇದ್ದಾಳೆ. ಇವಾಗ ನಮ್ಮ ಮರಣಕ್ಕನ್ನು ಕಂಡ್ರು ಹೊಟ್ಟೆವ್ರಿ. ಹಿಂಗೆ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಮರಣಕ್ಕಂದು ವರುಣಕ್ಕಂದು ಅವಾಗ ಕಷ್ಟ ಅಂದರೆ ಕಷ್ಟ. ಬರೀ ತವ್ರ ಮನೆಗೆ ಇರೋಳು. ಇವನ್ ಗಂಡ ನೋಡಿದ್ರೆ ದುಡಿತಿರ್ಲಿಲ್ಲ, ಇವನ್ ಗಂಡ ನೋಡಿದ್ರೆ ಜಗಳ ಅನುಮಾನ. ಅಯ್ಯೋ ಏನು ಮಾಡಿದ್ರು ಏನು ಬಿಟ್ಟರು. ಅಯ್ಯೋ ಎಲ್ಲ ಭಾಳ 3 ಜನದ್ದು ಅವಾಗ ಭಾಳ ಕಷ್ಟ ಆಗ್ಬಿಟ್ಟಿತ್ತು. ನಂದೊಂಥರ ಜೀವನ. ನನಗೆಲ್ಲ ಇದ್ದು ಅದೇನೋ ಆಯಿತು ಅಮ್ಮಂಗೆ ಅದು ಹೇಳ್ಬಾರ್ದು. ಇವಾಗ ಹೆಂಗೆ 3 ಜನನೂ ಚೆನ್ನಾಗಿರೋದಕ್ಕೆ ಅವಳಿಗೆ ಸಹಿಸ್ಕೊಂಬಕ್ಕಾಗಲ್ಲ ಋತುಂಗೆ. 3 ಜನನೂ ಚೆನ್ನಾಗಿದ್ದಾರಲ್ಲ ಅನ್ನೋದು ಹೊಟ್ಟೆ ಉರಿ. 3 ಜನ ಬೇಕಾದರೆ ಜಗಳ ಆಡಿದ್ರಿ ಕಿತ್ತಾಡ್ಕೊಂಡು ಏನು ಇಲ್ದಲೆಯ ಬಂದು ತವ್ರ ಮನೆ ಸೇರ್ಕೊಂಡಿದ್ರೆ ಅವಾಗ ಅವಳಿಗೆ ಚೆನ್ನಾಗಿರ್ತಿತ್ತು. ಬೇಕಾದ್ರೆ ಒಂದು ವಾರ ಇಟ್ಕೊಂಬಳೆ, ಇನ್ನೊಂದು ವಾರಕ್ಕೆ ಮನೆಯಿಂದ ಆಚಿಕ್ ದೊಬ್ಬಳು ಅಂತ ಕೆಲಸ ಆದರೆ ಮಾಡೋಳು ಪ್ರೀತಿ. ಇವಾಗ ನಾವೆಲ್ಲರೂ ಚೆನ್ನಾಗಿದ್ದೀವಲ್ಲ, ಏನು ಮಾಡೋಕ್ಕಾಗಲ್ವಲ್ಲ ಅವಳಿಗೆ. ಅದಕ್ಕೆ ಹೆಂಗಂದ್ರೂ ಹೊಟ್ಟೆ ಅವ್ರಿ ನಮ್ಮನ್ನು ಕಂಡ್ರೆ ಆಗಲ್ಲ. ಹಂಗೆ ಮತ್ತೆ ಜನ ಏನಾದರೂ ಸ್ವಲ್ಪ ಇದ್ರೇನೆ, ಏನೂ ಇಲ್ಲ ಅಂತಂದರೆ ಅಷ್ಟಕ್ಕೆ ಅಷ್ಟೇ. ಜನ ಯಾರೇ ಆಗಲಿ ಗೌರವ ಕೊಡಲ್ಲ. ಸ್ವಲ್ಪ ದುಡ್ಡು ಕಾಸು ಒಡವೆ ವಸ್ತು ಇರೋರಿಗೆ ಕೂಡ ಮರ್ಯಾದೆನ ಏನು ಇಲ್ದವ್ರಿಗೆ ಕೊಡ್ತಾರೆ ನೋಡೋಣ. ಏನು ಒಂದಿಷ್ಟು ಮನೆ ಕಟ್ತಿಲ್ದಂಗೆ, ಒಂದಿಷ್ಟು ಒಡವೆ ಮಾಡಿಸ್ತಿಲ್ದಂಗೆ, ನೀಟಾಗೆ ಒಳ್ಳೆ ಬಟ್ಟೆ ಇಟ್ಕೊಂಡಿಲ್ದವ್ರಿಗೆ ಮರ್ಯಾದೆ ಕೊಡ್ತಾರೆ ನೋಡೋಣ. ಅವ್ರ ಹತ್ರ ಒಳ್ಳೆ ಗುಣ ಇರಲೇಳು ಮರ್ಯಾದೆ ಕೊಡಲ್ಲ ಅತ್ತೆ. ಯಾರು ಮರ್ಯಾದೆ ಕೊಡಲ್ಲ. ನಿಜ ಕೊಡಲ್ಲ ಅಜ್ಜಿ. ನಾನು ಸಾರಿ ಅತ್ತೆ ಅಂದ್ಬಿಟ್ಟೆ. ಯಾರು ಮರ್ಯಾದೆ ಕೊಡಲ್ಲ. ಎಲ್ಲ ಇದ್ದವ್ರಿಗೆ ಒಂಥರ ಅವ್ನ ಮನಸ್ಸು ಎಷ್ಟೇ ಕೊಳಕಾಗಿರಲಿ ಎಷ್ಟೇ ಕೆಡ್ತಾಗಿರಲಿ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ. ಎಲ್ಲ ಏನು ಸ್ವಲ್ಪ ಎಲ್ಲ ಇದ್ದು ಏನು ಇಲ್ದಂಗೆ ಇದ್ಬಿಟ್ರೆ ಅವಾಗಲೇ ಒಂಥರ ಯಪ್ಪ ಜನ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಗೊತ್ತಾ. ಇದ್ರೇನೆ ಮರ್ಯಾದೆ ಕೊಡೋದು. ಪ್ರಪಂಚದ ಮೇಲೆ ದುಡ್ಡು ಒಡವೆ ಬಟ್ಟೆಗೆ ಬೆಲೆ ಇರೋದು ಇವತ್ತಿನ ಕಾಲದಲ್ಲಿ. ಅವ್ರು ಚೆನ್ನಾಗಿ ತಿಳ್ಕೊಂಡವ್ರೆ. ಎಲ್ಲ ಈ ವಯಸ್ಸಿಗೆ ಇಷ್ಟೊಂದು ಅನುಭವ ಆಗ್ಬಿಟ್ಟೈತೆ ಇವ್ರಿಗೆ. ಹೌದು ಮನು, ನಾನು ನಾಳೆ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅವ್ನ ಮನಸ್ಸು ಎಷ್ಟೇ ಕೊಳಕಾಗಿರಲಿ ಅವ್ನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಇಷ್ಟು ದಪ್ಪ ಕೊಳ್ಚೇನು, ಒಂದು ಕೈ ಚೇನು, ಒಂದು 5 ಬೆಳ್ಳಿಗೆ 5 ಉಂಗುರ ಇಟ್ಕೊಬಿಟ್ಟು ಬೆಳ್ಳಗೆ ಬಟ್ಟೆ ಇಟ್ಕೊಂಡು ಸೆಂಟ್ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಊರಲ್ಲಿ ಜನ ನಂಬ್ಬಿಡ್ತಾರೆ. ಒಳ್ಳೆವನು ಬಾರಪ್ಪ ಕೂತ್ಕೋ, ಒಳಕರ್ ಚೇರ್ ಹಾಕಿ ಕುಂಡ್ರಿಸ್ತಾರೆ, ಟೀ ಮಾಡ್ಕೊಂಡು ಕೊಡ್ತಾರೆ. ನೋಡು ಅವನಿಗೆ ಸಿಗೋ ಬೆಲೆ ಗೌರವನೇ ಬೇರೆ, ಚೆನ್ನಾಗೇ ಇರೋ ಅಂತ ಅವನಿಗೆ. ಆದರೆ ಸ್ವಲ್ಪ ಪಂಚೆ ಉಡ್ಕೊಂಡು ಏನು ಇಲ್ದಂಗೆ ಅವನ ಹತ್ರ ಒಳ್ಳೆ ಮನಸ್ಸೇ ಇರಲೇಳು. ಆದರೂ ಜನ ಯಾರು ನಂಬಲ್ಲ ಅಂಥವ್ರನ್ನ ಮರ್ಯಾದೆನೂ ಕೊಡಲ್ಲ. ಹಂಗೆ ಇವತ್ತಿನ ಕಾಲದಲ್ಲಿ ಭಾಳ ಇವತ್ತಿನ ಕಾಲದಲ್ಲಿ ಇರೋದೇ ಮುಖವಾಡಕ್ಕೆ ಬೆಲೆ, ಒಳ್ಳೆ ಮನ್ಸಿಗೆ ಬೆಲೆ ಇಲ್ಲ, ಒಳ್ಳೆ ಬಟ್ಟೆಗೆ ಬೆಲೆ. ಇವತ್ತಿನ ಕಾಲದಾಗ ಹಂಗೆ ಅವ್ನ ಮನಸ್ಸು ಎಷ್ಟು ಕೊಳಕಾಗೈತೆ ಅಂತ ಒಳಗಿಂದ ಯೋಚನೆ ಮಾಡಲ್ಲ ಯಾರೂ. ಇವತ್ತಿನ ಕಾಲದಲ್ಲಿ
ಭಾಳ ಕಷ್ಟ ಬಿಡು. 100ಕ್ಕೆ 100 ಸತ್ಯ ಕಣಪ್ಪ ನೀನು ಹೇಳಿರೋ ಮಾತು. ಅಯ್ಯೋ ನಾವು ಅವಾಗ ಏನು ಇಲ್ದಲೇನೆ ನಮ್ಮೂರಾಗೆ ಆಗಲಿ ನಮ್ಮನ್ನ ಹೆಂಗೆ ಮಾತಾಡೋರು ಗೊತ್ತೇ. ಇವಾಗ ಒಂದು ಸ್ವಲ್ಪ ಹುಡ್ಕೊಂಬಕ್ ತೊಳ್ಕೊಂಬಂಗೆ ಇರೋದಕ್ಕೆ ನನ್ನ ಮಕ್ಳು ಮರಿ ಎಲ್ಲ ನಾವು ಎಲ್ಲ ಮದುವೆ ಮಾಡಿ ನಾವು ಒಂದಿಷ್ಟು ಮನೆಗಿನ ಕಟ್ಕೊಂಡು ನನ್ನ ಮಕ್ಕಳೆಲ್ಲ ಚೆನ್ನಾಗಿ ದುಡಿಯೋದಕ್ಕೆ ಇವತ್ತು ಹೊಟ್ಟೆ ಉರಿ ಯಾವತ್ತನಿಗೆ ಯಾವತ್ತು ಏನು ಇಲ್ದಂಗೆ ಎಲ್ಲ ಕಳ್ಕೊಂಡು ಅಯ್ಯೋ ನಮಗೆ ಭಾಗ ಬೇಕಪ್ಪ. ನಾವು ಏನೂ ಇಲ್ಲದಕ್ಕಲ್ಲೇ ನಾವು ಭಾಗ ಕೇಳಿದ್ದು ಎಲ್ಲ ಇದ್ದು ನಾವೆಲ್ಲ ಸರಿಯಾಗಿದ್ರೆ ನಾವು ಯಾಕೆ ಅವತ್ತು ಭಾಗ ಕೇಳ್ತಿದ್ವಿ, ಯಾಕೆ ಅವತ್ತು ಬಂದು ನಾವು ತವ್ರ ಮನೆಯಾಗ ಇರ್ತಿದ್ವಿ, ಏನು ಕಷ್ಟ ಅಂತ ಬಂದು ಇರ್ತಿದ್ವಿ. ಅಯ್ಯೋ ಎಲ್ಲ ಇದ್ರೇನೆ ಕಣಪ್ಪ. ಇವತ್ತು ನೋಡು, ಇವತ್ತು ಹೋಗ್ತೀವಿ ಅವಳ ಹತ್ರ, ನಾವು ಹೋಗಲ್ಲ. ಇವತ್ತು ಹೆಂಗೋ ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ಮಾಡ್ತೀವಿ. ಇವಾಗ ಹಂಗಂಬದು ಮದುವೆದಾಗೆ ಸಾವುಕಾರಕ್ಕೆ ಬಂದೈತೆ, ಮಧ್ಯದಾಗ ಸಾವುಕಾರಕ್ಕೆ ಬಂದರೆ ಹಿಡಿಯೋಕ್ಕಾಗಲ್ಲ. ತಡಾಯ್ಲೂನು ದುಡ್ಡು ನೋಡ್ಕೊಂಡು ಅವನೇನು ಹಂಗೆ ಇದ್ನ, ಇವಳೇನು ಹಂಗೆ ಇದ್ಲ, ಇವಳಿನ್ನು ಬಿಡು ಒಬ್ಳೆ ಮಗಳು ಅಂತ ಸ್ವಲ್ಪ ಸುಖವಾಗಿ ಸಾಕವನಿ. ಅವನಿಗಂತೂ ಅರ್ಥವಾಗೋದು ಬೇಡವಾ, ನಾನು ಹೆಂಗೆ ಓದ್ದೆ, ನಮ್ಮ ಅಕ್ಕ ಹೆಂಗಿದ್ರು, ನಮ್ಮ ಮನೆಯಾಗ ಹೆಂಗಿತ್ತು ಪರಿಸ್ಥಿತಿ ಅನ್ನೋದು ಅವ್ನಿಗೆ ಅರ್ಥವಾಗೋದು ಬೇಡವಾ. ಮೊದ್ಲಿಂದೆಲ್ಲ ಮಾರ್ತು ಬಿಡ್ತಾರೆ. ಮೊದ್ಲಿಂದು ನಮ್ಗೆ ಅವತ್ತು ಏನು ಕಷ್ಟ ಇತ್ತು, ದೇವ್ರು ಎಂಥ ಕಷ್ಟ ಕೊಟ್ಟಿದ್ದ, ನಾವು ಅವಾಗ ಹೆಂಗಿದ್ವಿ ಅನ್ನೋದು ಯೋಚನೆ ಮಾಡಬೇಕು. ಇಂದ್ಲದ್ ನೆನೆಸಿದ್ರೆ ಅಂತೆ ಒಂದು ತನ್ನ ಸಿಗೋದು. ಇಂದ್ಲದ್ ನೆನೆಸ್ಕೋಬೇಕು. ಅವತ್ತು ಹೆಂಗಿದ್ವಿ ನಾವು, ದೇವ್ರು ನಮಗೆ ಇವತ್ತು ಹೆಂಗೋ ಇಷ್ಟು ಕೊಟ್ಟಿದ್ಯಪ್ಪ ಅಂತ ಖುಷಿ ಪಡಬೇಕು. ಭಗವಂತನಲ್ಲಿ ನಾವು ಅವತ್ತು ಹಿಂಗಿದ್ವಿ ಕಣಪ್ಪ, ದೇವ್ರೆ ಒಂದು ತನ್ನ ಕೊಟ್ಟಿದ್ಯಾ ಅಂತೇಳಿ ನಾವು ಇವತ್ತು ದೇವ್ರನ್ನ ನೆನೆಸ್ಕೋಬೇಕು. ನಿಜ ನನಗೆ ಮೊದಲಿಂದ ನೆನೆಸ್ಕೊಬಿಟ್ರೆ ನಮ್ಮ ಅಪ್ಪ ನಮ್ಮಮ್ಮ ಕಷ್ಟಪಡೋದು ನಾನು ಇನ್ನೂ ನೆನೆಸ್ಕೊಂತೀನಿ. ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಡ್ತಿದ್ರು ಅಂತ ನೆನೆಸ್ಬೇಕಕ್ಕ, ಇಂದು ನೆನೆಸ್ಕೊಂಬ್ಲೇಬೇಕಾಗುತ್ತೆ. ನಮ್ಮ ಅಕ್ಕ ಇವ್ರನ್ನ ಇಬ್ಬರನ್ನು ಕರೆಸಿದ್ದೀನಿ ಎಲ್ಲ ವಿಷಯ ಹೇಳೋಣ ಅಂತ. ನಾನು ಅಲ್ಲಾಸಿ ಎಲ್ಲಾದರೂ ಓಡಾಡೋಕ್ಕಿಲ್ಲ. ಪ್ರವೀಣು ಮಾತಾಡ್ತಾನೆ, ಅವಳು ಮಾತಾಡ್ತಾಳೆ. ಏನಂತ ಗೊತ್ತಾ, ಮಧ್ಯದಾಗ ಸಾವುಕಾರಕ್ಕೆ ಬಂದರೆ ಹಿಂಗೆ ಇವಾಗ ಸಾವುಕಾರ ಆಗ್ಬಿಟ್ಟವ್ರೆ ನಮ್ಮ ಅಕ್ಕರು. ಇವಾಗ ಇವರು ಇಬ್ಬರು ಚೆನ್ನಾಗವ್ರೆ, ಇವರು ಎಲ್ಲ ಮನೆಗಿನೇ ಕಟ್ಕೊಂಡು ಎಲ್ಲ ಚೆನ್ನಾಗವ್ರೆ. ಅದಕ್ಕೆ ಇವಾಗ ಅವ್ರಿಗೆ ಗಂಡ ಹೆಂಡತಿ ಹೊಟ್ಟೆವ್ರಿ. ಅವನಿಗೂ ಅಷ್ಟೊಂದಿಲ್ಲ, ಇವಳು ಹೇಳ್ಕೊಡ್ತಾಳೆ ಎಲ್ಲಾನ ಹಂಗೆ ಹಿಂಗೆ ಅಂತ. ಹೆಂಗೋ ಬಿಡು, ನಮ್ಮ ಅಕ್ಕರು ಚೆನ್ನಾಗಿದಾರಲ್ಲ ಅಂತ ಖುಷಿ ಪಡಬೇಕು. ಅವತ್ತಂತೂ ಅವತ್ತಿನ ಕಾಲದಾಗೆ ನಮ್ಮ ಅಕ್ಕವ್ರು ಹಿಂಗೆಲ್ಲ ಜಗಳ ಮಾಡ್ಕೊಂಡು ನಮ್ಮ ಮನೆಗೆಲ್ಲ ಬರೋರು, ದುಡಿತಿರ್ಲಿಲ್ಲ. ಮಕ್ಳು ಮರಿ ಎಲ್ಲ ದೊಡ್ಡವಾದವು, ಅವರು ಮನೆಗಿನೇ ಕಟ್ಕೊಂಡು ಎಲ್ಲರೂ ಚೆನ್ನಾಗಿದ್ದಾರೆ. ದುಡ್ಡು ಕಾಸಿನಾಗಿ ಯಾವುದಕ್ಕೂ ಅವ್ರಿಗೂ ಏನು ತೊಂದರೆ ಇಲ್ಲ, ಚೆನ್ನಾಗವ್ರೆ. ಅದಕ್ಕೆ ಇವಾಗ ಅವ್ರಿಗೆಲ್ಲನ ಸ್ವಲ್ಪ ಮನ್ಸಾಗೆ ಕಳವಳ. ಅಯ್ಯೋ ಇವರು ಏನು ಇಲ್ದಂಗಿದ್ರೆ ನಮ್ಮ ಹತ್ರ ಬಂದ್ಬಿಡೋರು, ಇವ್ರು ಏನು ಇಲ್ದಂಗೆ ಇರಬೇಕಾಯ್ತು, ನಾವು ಮುಂದೆ ಇರಬೇಕಾಗಿತ್ತು ಅನ್ನೋದು ಇವರಿಗೆ. ನಾನು ಚೆನ್ನಾಗಿದ್ದೀನ, ನನ್ನ ಸೊಸೆನೂ ಚೆನ್ನಾಗಿ ನೋಡ್ಕೊಂತಾಳೆ, ನನಗೆ ಇಬ್ರು ಗಂಡು ಮಕ್ಕಳು, ನಮ್ಮ ಮಗಳೂ ಚೆನ್ನಾಗಿದ್ದಾಳೆ, ನಮ್ಮ ವಯಸ್ಸು. ಅದಕ್ಕೆ ನಾನು ಕಂಡ್ರು ಆಗಲ್ಲ. ಇಲ್ಲೇ ಇದ್ರೂ ಒಂದು ದಿವಸನೂ ಬರಲ್ಲ. ಅವನೇ ಆಗಲಿ ಮಾತಾಡ್ಸಲ್ಲ. ಇವಾಗ ಬೇರೆ ಹಿಂಗಾಯ್ತಲ್ಲ, ಅದಕ್ಕಂತೂ ಇದ್ದಿದ್ದು ಮಾತಾಡ್ಸಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.